ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೆರೆಮೀಯನ ಪ್ರವಾದನ ಪುಸ್ತಕ 33ನೇ ಅಧ್ಯಾಯ 1, 2, 3 ವಾಕ್ಯಗಳು. ಜೆರೆಮಯ ಚಾಪ್ಟರ್ 33 ವರ್ಸ್ 1 to 3. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಅವನಿಗೆ ಯೆಹೋವನು ಈ 2ನೆಯ ವಾಕ್ಯವನ್ನು ಅನುಗ್ರಹಿಸಿದನು. ಕಾರ್ಯವನ್ನು ಸಾಧಿಸಿಕೊಳ್ಳುವ, ಉದ್ದೇಶಿಸಿ ನೆರವೇರಿಸುವ ಯೆಹೋವ ನಾಮಾಂಕಿತನು ಇಂತೆನ್ನುತ್ತಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹಾಲೆಲೂಯ. ನೋಡಿ, ನಮ್ಮನ್ನು ನೋಡಿ ಇವತ್ತು ನಮಗೆ ಬರುವಂತಹ ಆಲೋಚನೆ, ಹಾಲೆಲೂಯ, ನಾವು ಹೆದರಬೇಕಾಗಿಲ್ಲ, ನಾವು ಕಳವಳಗೊಳ್ಳಬೇಕಾಗಿಲ್ಲ. ದೇವರು ನಮ್ಮ ಸಮಾಧಾನದ ಜೀವನವನ್ನು ಅಪೇಕ್ಷೆ ಪಡುವ ದೇವರಾಗಿದ್ದಾರೆ. ನಾವು ನೆಮ್ಮದಿಯಾಗಿ, ಸಮಾಧಾನವಾಗಿ, ನಾವು ಜಯಶಾಲಿಗಳಾಗಿ ಈ ಒಂದು ವರ್ಷವನ್ನು ನಾವು ಎದುರುಗೊಂಡು ನಾವು ನಡೆಯಬೇಕು ಅಥವಾ ಸ್ವಾಧೀನ ಮಾಡಿಕೊಳ್ಳಬೇಕು. ದೇವರು ನಮಗಿಟ್ಟಿರುವ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳಬೇಕು. ನಾವು ಬದುಕಿರುವ ಉದ್ದೇಶವನ್ನು ನಾವು ಈಡೇರಿಸಬೇಕು. ಈ ಎಲ್ಲ ಕಾರ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ದೇವರು ನಮಗೆ ಪ್ರತಿದಿನ ಮಾತನಾಡುವ ದೇವರಾಗಿರುತ್ತಾರೆ. ಇವತ್ತು ನಮ್ಮನ್ನು ನೋಡಿ ಹೇಳುವ ಮಾತು, ಯೆರೆಮೀಯನನ್ನು ನೋಡಿ. ಯೆರೆಮೀಯನು ಇರುವುದು ಕಾರಾಗೃಹ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದ ಯೆರೆಮೀಯನಿಗೆ ದೇವರು ಮಾತನಾಡುತ್ತಾ ಇದ್ದಾರೆ. ಅಂದ ಮೇಲೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಇರಬಹುದು. ಹಾಲೆಲೂಯ. ಅದು ಯಾವುದೇ ಇಕ್ಕಟ್ಟು, ಅದು ಯಾವುದೇ ಒಂದು ಸವಾಲು, ಒಂದು ಕಠಿಣವಾದ ಪರಿಸ್ಥಿತಿ, ಅಸಾಧ್ಯವಾದ ಪರಿಸ್ಥಿತಿ, ಇದನ್ನು ಹೇಗೆ ಮುಗಿಸಲಿ, ಇದನ್ನು ಹೇಗೆ ಪ್ರಾರಂಭ ಮಾಡಲಿ, ಇದನ್ನು ಹೇಗೆ ದಾಟಲಿ, ಇದನ್ನು ಹೇಗೆ ನಾನು ವಹಿಸಲಿ, ಹೌ ಟು ಹ್ಯಾಂಡಲ್ ಎಂಬುದಾಗಿ ನೀವು ಯೋಚಿಸುತ್ತಾ ಇದ್ದೀರಾ? ಹಾಲೆಲೂಯ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಮಾತನಾಡುತ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ. ಹಾಲೆಲೂಯ. ಅವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ಹಾಲೆಲೂಯ. ಉದ್ದೇಶಿಸುವವನು. ನೋಡಿ, ಅವರಿಗಿರುವಂತಹ ನಾಮಗಳನ್ನು ನೋಡ್ರಿ. ಅವರ ಹೆಸರುಗಳನ್ನು ನೋಡುವಾಗಲೇ ನಮಗೆ ಎಷ್ಟೋ ಧೈರ್ಯ ಬರುತ್ತದೆ. ಅವರ ಹೆಸರು ಏನು ಎಂಬುದಾಗಿ ನೋಡುವಾಗ, ಕಾರ್ಯವನ್ನು ಸಾಧಿಸಿಕೊಳ್ಳುವ, ಉದ್ದೇಶಿಸಿ ನೆರವೇರಿಸುವ. ಹಾಲೆಲೂಯ. ಕಾರ್ಯವನ್ನು ಸಾಧಿಸುವ ದೇವರಾಗಿದ್ದಾರೆ. ಒಂದನ್ನು ಹೇಳಿದರೆ, ನಿಮಗೆ ಒಂದು ಕಾರ್ಯವನ್ನು ಹೇಳಿದ್ರೆ, ಒಂದು ಕೆಲಸವನ್ನು ಕೊಟ್ಟರೆ ಅದನ್ನು ನೆರವೇರಿಸುವ ದೇವರಾಗಿದ್ದಾರೆ. ನೀವು ನಿಮ್ಮ ಕಾರ್ಯಗಳನ್ನು ದೇವರ ಕೈಯಲ್ಲಿ ವಹಿಸಿದರೆ ಅದನ್ನು ಪೂರ್ತಿಯಾಗಿ ನೆರವೇರಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಮಾತ್ರವಲ್ಲದೆ ಉದ್ದೇಶಿಸಿ ನೆರವೇರಿಸುವ ದೇವರು, ಸಾಧಿಸುವ ದೇವರು. ಹಾಲೆಲೂಯ. ಕಾರ್ಯ ಸಾಧನೆ ಮಾಡುವ ದೇವರು. ನಾನು ಹೇಗೆ ಸಾಧಿಸಲಿ ಎಂಬುದಾಗಿ ನಾವು ಚಿಂತೆ ಮಾಡುತ್ತಾ ಇರುತ್ತೇವೆ. ಹಾಲೆಲೂಯ. ಆದರೆ ದೇವರು ನಮಗಾಗಿ ನಮ್ಮ ಕಾರ್ಯಗಳನ್ನು ಸಾಧಿಸುವ ದೇವರು, ಮಾತ್ರವಲ್ಲ ನೆರವೇರಿಸುವ ದೇವರು, ಉದ್ದೇಶದಿಂದಲೇ ನಡೆಸುವ ದೇವರು. ಪ್ರತಿ ಕಾರ್ಯಕ್ಕೂ ಉದ್ದೇಶ ಇದೆ. ನನ್ನನ್ನು ದೇವರು ಪ್ರೀತಿ ಮಾಡುವ ಕಾರಣ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾರೆ, ಉದ್ದೇಶಪೂರ್ವಕವಾಗಿ ನಡೆಸ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಇವತ್ತು ಕೂಡ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಅದನ್ನು ನಾವು ಮರೆಯಬಾರದು. ಈ ಯೋಚನೆ ನಮ್ಮಲ್ಲಿ ಇರುವಾಗ ನಾವು ಯಾವುದಕ್ಕೂ ಬಗ್ಗುವುದಿಲ್ಲ, ಹಿಂಜಾರುವುದಿಲ್ಲ, ಭಯಪಡುವುದಿಲ್ಲ, ದೇವರನ್ನ ದೂಷಿಸುವುದಿಲ್ಲ, ಕುಟುಂಬವನ್ನು ನಾವು ಹಗೆ ಮಾಡುವುದಿಲ್ಲ. ಹಾಲೆಲೂಯ. ಅಂಥ ನಾಮಾಂಕಿತನು ಹೇಳುವ ಕಾರ್ಯ ಏನು? ನನ್ನನ್ನು ಕೇಳಿಕೋ ಎಂಬುದಾಗಿ ನಾನು ನಿನಗೆ ಸದುತ್ತರವನ್ನು ಕೊಡು. ಕಾಲ್ ಅನ್ ಟು ಮೀ, ಆಸ್ಕ್ ಮೀ. ಹಾಲೆಲೂಯ. ಐ ವಿಲ್ ಹಿಯರ್ ಯು, ಐ ವಿಲ್ ಆನ್ಸರ್ ಯು, ಐ ವಿಲ್ ಡೆಲಿವರ್ ಯು, ಐ ವಿಲ್ ಹೀಲ್ ಯು. ನಾನು ನಿನಗೆ ತಿಳಿಯದ ಗೋಚರವಾದ ಕಾರ್ಯಗಳನ್ನು ತಿಳಿಸುವೆನು. ಐ ವಿಲ್ ಟೀಚ್ ಯು, ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ದಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ನಿನಗೆ ತಿಳಿತಾ ಇಲ್ವಲ್ಲಪ್ಪ, ವಾಟ್ ಈಸ್ ಗೋಯಿಂಗ್ ಆನ್, ಏನಿದು ನಿಮಗೆ, ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ನನಗಿದನ್ನು ಅರ್ಥ ಮಾಡೋಕ್ಕಾಗ್ತಾ ಇಲ್ಲ, ತಿಳಿತಾ ಇಲ್ಲ, ಅದು ನನಗೆ ತೋಚುತ್ತಾ ಇಲ್ಲ ಎಂಬ ಕಾರ್ಯಗಳು ಅಲ್ಲಿ, ವಿಚ್ ಯು ನೋ ನಾಟ್, ನಿನಗೆ ಗೊತ್ತಿಲ್ಲದ ಕಾರ್ಯಗಳು, ನಿನಗೆ ಊಹಿಸಲಾರದ ಕಾರ್ಯಗಳು. ಹಾಲೆಲೂಯ. ನಿನಗೆ ಅರ್ಥ ಮಾಡಿಕೊಳ್ಳಲಾರದ ಕಾರ್ಯಗಳನ್ನು ದೇವರು ನಿನಗೆ ತೋರಿಸ್ತಾರೆ. ಹಾಲೆಲೂಯ. ಅದನ್ನು ನೆರವೇರಿಸುತ್ತಾರೆ, ನಿನಗಾಗಿ ಮಾಡುತ್ತಾರೆ. ಯಾಕಂದರೆ ನಿನ್ನನ್ನು ಅವರು ಪ್ರೀತಿ ಮಾಡುತ್ತಾರೆ. ಯಾರೇ ಆಗಿರಬಹುದು, ನೀನು ಎಲ್ಲೇ ಇರಬಹುದು, ನಿನ್ನ ಪರಿಸ್ಥಿತಿ ಇಕ್ಕಟ್ಟಾಗಿದೆಯಾ, ಕತ್ತಲಾಗಿದೆಯಾ, ಕಠಿಣವಾಗಿದೆಯಾ, ಇಟ್ಸ್ ಓಕೆ ಫಾರ್ ಗಾಡ್.
ನಥಿಂಗ್ ಇಸ್ ಟು ಹಾರ್ಡ್ ಫಾರ್ ಹಿಮ್. ಹಾಲೆಲೂಯ. ಆತನ ಮಾತು ಬರುವಾಗ ನೋಡ್ರಿ, ಕಾರಾಗೃಹದಲ್ಲಿರುವಾಗ ಆತನ ಮಾತು, ದೇವರ ಮಾತು ಶಕ್ತಿಯುತವಾದದ್ದು. ಆ ಮಾತು ಬರುವಾಗ ಖಂಡಿತ ನೀವು ಎದುರು ನೋಡ್ರಿ, ದೇವರು ನಿಮಗೆ ಉತ್ತರ ಕೊಡ್ತಾರೆ. ನಿಮ್ಮ ಉತ್ತರ ಬರ್ತಾ ಇದೆ. ಹಾಲೆಲೂಯ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ದೇವರಿಗೆ ಸ್ತೋತ್ರ ಮಾಡೋಣ. ಕೂಗೋಣ. ನೀವು ಯಾರೇ ಇರಬಹುದು, ನೀವು ಎಲ್ಲಿ ಇರಬಹುದು, ಯಾವ ಪರಿಸ್ಥಿತಿಯಲ್ಲಿ ಇರಬಹುದು, ನನಗೆ ಗೊತ್ತಿಲ್ಲ. ಆದರೆ ದೇವರಿಗೆ ಗೊತ್ತು. ದೇವರು ನಿಮ್ಮನ್ನು ನೋಡಿದ್ದಾರೆ. ದೇವರು ನಿಮ್ಮನ್ನು ಅಲ್ಲೆಲ್ಲ ತಿಳ್ಕೊಂಡಿದ್ದಾರೆ. ದೇವರು ನಿಮ್ಮನ್ನು ಪ್ರೀತಿ ಮಾಡುವ ಕಾರಣ ಅಲ್ಲಿ ಅವ್ರು ಹೇಳುತ್ತಾ ಇದ್ದಾರೆ, ನನ್ನನ್ನು ಕೇಳಿಕೋ ಮಗನೇ, ಮಗಳೇ, ನನ್ನನ್ನು ಕೂಗು. ಕಾಲ್ ಅನ್ ಟು ಮೀ. ಯೇಸುವೇ, ದಾವೀದಿನ ಕುಮಾರನೇ ಎಂಬುದಾಗಿ ಕೂಗುವಾಗ ಆತನು ನಿಂತು ಸದುತ್ತರ ಕೊಟ್ಟು ಅದ್ಭುತ ಮಾಡಿದ ದೇವರು. ಹಾಲೆಲೂಯ. ಭವಿಷ್ಯವನ್ನು ಬದಲಿ ಮಾಡಿದ ದೇವರು ನಿನ್ನ ಭವಿಷ್ಯವನ್ನು ಕೂಡ ಬದಲಿ ಮಾಡುವುದಕ್ಕೆ, ಈ ವರ್ಷವನ್ನು ಬದಲಿ ಮಾಡುವುದಕ್ಕೆ, ನಿನ್ನನ್ನು ಬದಲಿ ಮಾಡುವುದಕ್ಕೆ, ಹಾಲೆಲೂಯ. ದೇವರು ಹೇಳುತ್ತಾ ಇದ್ದಾರೆ, ನನ್ನನ್ನು ಕೂಗು, ನನ್ನನ್ನು ಕೇಳುಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ, ನಿನಗೆ ತಿಳಿಯದ, ನಿನಗೆ ಗೋಚರವಾಗದ, ಮರೆಯಾಗಿದ್ದ, ನಿನ್ನ ಕೈಗೆ ನಿಲುಕದ, ಎಟುಕದ ಕಾರ್ಯಗಳು, ವಾಟ್ ಯು ಕ್ಯಾನ್ ನಾಟ್ ರೀಚ್, ವಾಟ್ ಯು ಆರ್ ನಾಟ್ ಏಬಲ್ ಟು ರೀಚ್ ಆರ್ ಒಬ್ಟೇನ್, ಹಿ ವಿಲ್ ಎನೇಬಲ್ ಯು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಒಪ್ಪಿಸಿ ಕೊಡುತ್ತಾ ಇದ್ದೇನೆ ನನ್ನ ಮಕ್ಕಳನ್ನಪ್ಪ. ಯಾರ್ಯಾರು ಇದನ್ನು ಕೇಳುತ್ತಾ ಇದ್ದಾರಪ್ಪ, ಅವರ ಜೀವನದಲ್ಲಿ ಒಂದು ಅದ್ಭುತವಾದ ಸದುತ್ತರ ಉಂಟಾಗಲಿ ಅಪ್ಪ. ಅವರಿಗೆ ಎಟುಕದ ಕಾರ್ಯಗಳು, ಆಗದ ಕಾರ್ಯಗಳನ್ನು ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ, ನೀವು ಕೂಗುವಾಗ ದೇವರು ಖಂಡಿತವಾಗಿ ಹಾಲೆಲೂಯ ಉತ್ತರ ಕೊಡುತ್ತಾರೆ. ಹೇಗೆ ಉತ್ತರ ಕೊಡುತ್ತಾರೆ? ಅವರು ನಿಮಗೆ ತಿಳಿಸಿಕೊಡುತ್ತಾರೆ. ಅವರು ನಿಮ್ಮ ಸ್ವರವನ್ನು, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಹಾಲೆಲೂಯ ಅವರು ನಿಮ್ಮನ್ನು ಬಿಡಿಸುತ್ತಾರೆ, ನಿಮಗೆ ತೋರಿಸುತ್ತಾರೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.